ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕಮಲ ಹಾಸನ್ ಅವರು ಒಬ್ಬ ಪ್ರತಿಭಾವಂತ ನಟ. ಅವ್ರ ನಟನೆಯಿಂದನೇ ಅವರು ಈಚೆಗೆ ಬಂದಿರೋದು. ಅವರ ಪೂರ್ತಿ ಉಸಿರು ಕೂಡ ನಟನೆಯಿಂದ ಬರ್ತಕ್ಕಂಥ ಸಾಮಾನ್ಯರು ಕೊಡ್ತಕ್ಕಂಥ ಹಣದಿಂದ ಅವರ ಜೀವನ. ಒಂದು ನಿಮಿಷ ತಾಳಪ್ಪ, ಇಲ್ಲಿ ನಾವ್ಯಾರು ದೊಡ್ಡವರಲ್ಲ. ನಮ್ಮ ಭಾಷೆ ನಮಗೆ ದೊಡ್ಡದು. ನಮ್ಮ ತಾಯಿ ಕನ್ನಡ, ನಮ್ಮ ಉಸಿರು ಕನ್ನಡ. ಹಾಗಂತ ಬೇರೆ ಭಾಷೆಗಳಿಗೆ ನಾವ್ಯಾರು ಕೂಡ ಕ್ರಿಟಿಸೈಸ್ ಮಾಡೋದಾಗಲಿ ಅನ್ಯತಾ ಭಾವಿಸೋದಾಗಲಿ ಇಲ್ಲ. ಅವ್ರಿಗೇನಾದ್ರು ಸ್ವಲ್ಪ ಆದ್ರೂ ಗಾಂಭೀರ್ಯತೆ ಇದ್ದರೆ, ಈ ದೇಶದ ಬಗ್ಗೆ ಅವ್ರಿಗೆ ಅರಿವಿದ್ದರೆ, ಈ ದೇಶದ ಸಂಸ್ಕಾರ ಗೊತ್ತಿದ್ದರೆ, ಈ ದೇಶದಲ್ಲಿರ್ತಕ್ಕಂಥ 100 ಭಾಷೆಯ 10 ಭಾಷೆಗಳ ಸಮಾಜಗಳಿರುವಾಗ ಏನಿವತ್ತಪ್ಪ ಅಂತ ಆಡಿದ್ದೀರಿ. ಅದೊಂದು ಸಣ್ಣ ಕೆಲಸ ಅನ್ನೋದು ಬಿಟ್ಟು ನೀವು ಆಗಿರೋದನ್ನು ಏನತ್ರೊಳಗೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ನಿಮ್ಮ ತಾತನ ಮನೆ ಗಂಟು ಹೋಗೋದಿಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿನೂ ಕೂಡ ಬರೋದಿಲ್ಲ. ಆದ್ದರಿಂದ ನಾನೊಂದು ವಿನಂತಿ ಮಾಡ್ತೀನಿ, ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾವೆಲ್ಲರೂ ಕೂಡ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಭಾಷೆ, ಎಲ್ಲ ಜಾತಿಯ ಜನ ಎಲ್ಲ ರಾಜ್ಯದಲ್ಲೂ ತನ್ನದೇ ಆದಂಥ ಭಾಷೆಗಳಿವೆ. ಆದ್ದರಿಂದ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ 50 ವರ್ಷದ ಪರ್ಮಿಷನ್ ಕೊಟ್ಟಿರಲಿಲ್ಲ. ನೈದಿಯಾತ ಸರ್, ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ನ ಒಂದು 3-4 ಸಾರಿ ರಿಕ್ವೆಸ್ಟ್ ಮಾಡಿದೆ. ಅವರು ಕೇವಲ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪಾಸ್ ಕೊಡಲಿಲ್ಲ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ 10 ಭಾಷೆಗಳಲ್ಲಿ ಕೊಟ್ಟರು. ತಮಿಳ್ನಲ್ಲಿ ಕೊಟ್ಟರು, ತೆಲುಗಿನಲ್ಲಿ ಕೊಟ್ಟರು, ಮಲಯಾಳಿಲಿ ಕೊಟ್ಟರು, ಗುಜರಾತಿಲಿ ಕೊಟ್ಟರು, ಮರಾಠಿಲಿ ಕೊಟ್ಟರು, ಎಲ್ಲ ಭಾಷೆಯಲ್ಲೂ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ಇಂಥ ದೇಶದಲ್ಲಿ ನೀವು ಇದ್ದುಕೊಂಡು ಎಲ್ಲ ಒಂದು ಕಡೆ ನೀವು ಈ ರೀತಿ ಉಡಾಪೆ ಮಾತನಾಡೋದು, ಕಮಲ್ ಹಾಸನ್ರವರೇ ನಿಮಗೂ 70 ಮೇಲೆ ದಾಟಿದ್ದೀರಾ. ಅರಳೋ ಮರಳು ಆಗಬೇಡಿ. ನೀವು ಮಾಡಿರೋ ನಿಮ್ಮ ಒಂದು ಸಣ್ಣ ಅಪಚಾರ ಏನಿದೆ ಅದಕ್ಕೆ ನೀವು ವಿಷಾದ ವ್ಯಕ್ತಪಡಿಸಿ ದೇಶದ ಮುಖ್ಯವಾಹಿನಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಕ್ಕಂಥದಕ್ಕೆ ನೀವು ಅವಕಾಶ ಕಲ್ಪಿಸಿದ್ರೆ ಇತಿಹಾಸದಲ್ಲಿ ಉಳ್ಕೋತೀರಾ, ಇಲ್ದವ್ರು ಕಳೆದೊಯ್ತೀರಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.